ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತು ಬುಧವಾರ ನಮ್ಮ ಮನೆಗಳಿಗೆ ಏನು ಸ್ಪೆಷಲ್ಪಾ ಅಂತಂದ್ರೆ, ಇವತ್ತು ನಮ್ಮ ಪಪ್ಪ ಊರಿಗೆ ಹೋಗೋರು ಅದಾರ. ಮತ್ತು ನಾವು ಯಾವ ರೀತಿ ಊರಿಗೆ ಹೋಗೋ ಮಾಡ್ತೀವಿ ಈ ಲಾಗ್ಗಳಿಗೆಲ್ಲ ನೋಡೋಕೆ ಸಿಗ್ತೈತಿ. ನೋಡ್ರಿ ಅಂತೆ ನಿಮ್ಗೆ ಗೊತ್ತಾಗ್ತದೆ. ಯಾಕಂತಂದರೆ ಬಂದಿದ್ಮೇಲೆ ಅವ್ರಿಗೆ ಕಳ್ಸೋದಂದ್ರೆ ಬಹಳ ಬೇಜಾರಾಗ್ತದೆ. ನೋಡ್ರಿ ಏನೇನು ಮಾಡ್ತೇವಂತ. ಮತ್ತು ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನೆಲ್ ನಿಮ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ನೋಡೋಣ. ಶುಭ ಮುಂಜಾನೆ ಅಭಿಮಾನಿಗಳಿಗೆ ಎಲ್ಲರಿಗೂ ಶುಭೋದಯ. ಟೈಮ್ 6:30. ಮತ್ತು ಇವತ್ತು ನಮ್ಮ ಪಪ್ಪ ಊರಿಗೆ ಹೋಗೋರತ್ತಾರ. ಅದ್ರ ಸಲುವಾಗೆಲ್ಲ ಸ್ವಲ್ಪ ಈಗಿದ್ದ ಎಲ್ಲ ಕೆಲಸ ಮಾಡೋ ಅಂತ ಇದ್ದೀನಿ. ಅವ್ರು ಇನ್ನೂ ಬಂದಿಲ್ಲ ಕೆಲಸದವ್ರು, ಬರಲಿ. ಇವತ್ತು ಬುಧವಾರದ ಲಾಗ್ ಇದೆ. ನೋಡಿ ಅಂತ ಏನೇನು ಮಾಡ್ತೀವಿ, ನಮ್ಮ ಪಪ್ಪ ಹೋಗುವಾಗ ಏನೇನು ಮಾಡ್ತಾರೆ, ಹೆಂಗೆ ಏನು ಇವತ್ತು ನೋಡೋಕೆ ಸಿಗ್ತದೆ. ಇವತ್ತಂತೂ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಇದೆ, ನಮ್ಗೆ ಕಳಿಸ್ಕೊಡಕ್ಕೆ ಬೇಕು. ಮತ್ತು ಅವ್ರು ಎಷ್ಟಿದ್ರೂ ಸ್ವಾಭಿಮಾನಿ ಇರೋದಿಲ್ಲ ಮಗಳ ಮನೆ ಒಳಗೆ. ನಿಮ್ಗೆ ಗೊತ್ತದ, ಎಷ್ಟು ಹೇಳಿದ್ರು ಅವ್ರು ಕೇಳೋದಿಲ್ಲ. ಇರಿ ಅಂತಂದರು. ಮತ್ತು ನಮ್ಮ ಮನೆಯವ್ರಿಗೂ ಅದು ಇಷ್ಟನೂ ಆಗೋದಿಲ್ಲ. ಯಾಕಂದರೆ ಅವ್ರು ಎಲ್ಲಿರಬೇಕು, ಎಲ್ಲಿದ್ರೆ ಅವ್ರ ಪ್ರೀತಿ ಇರ್ತದೆ. ಅದು ನಮ್ಮ ಮನೆಯವ್ರು ಯಾವಾಗಲೂ ಅವ್ರು ಹೇಳ್ತಾನೆ ಇರ್ತಾರೆ. ಆಮೇಲೆ ನಿನ್ನೆ ಗೊತ್ತದ ನಿಮಗೆ ಮಟನ್ ಸುಕ್ಕ ಎಲ್ಲ ಅಡುಗೆ ಮಾಡೈತಿ. ಮತ್ತು ಈಗ ಅವರು ಬರ್ತಾರೆ, ಅಡುಗೆ ಚಪಾತಿ ಅದು ಮಾಡ್ಕೊಳ್ಳೋ ಅವ್ರ ಕಡೆನೂ. ಈ ಕಡೆ ಒಳಗೆ ಹೋಗ್ರಿ. ಮತ್ತು ಮುಂಜಾನೆ ಕೆಲಸ ಚಾಲು ಆಗ್ಯಾವ. ಎದ್ದು ಕೂಡಲಿ ಚಾಲು ಮಾಡ್ಯಾರ ನೋಡಿ ಕೆಲಸ. ಅಭಿಮಾನಿಗಳೇ ಇಲ್ಲಿ ನೋಡಿ, ಬಟ್ಟೆ ಇಡೋ ಕೆಲಸ ಆಗೇನೇ ಇಲ್ಲ. ಹಿಂಗೆ ಇಡ್ತೇನೆ ನನಗೆ ಹಂಗೆ ಆಗ್ತದೆ. ಅಪ್ಪನೂ ಹೋಗ್ತಾ ಇದ್ದಾರಂತ ಅದೊಂದು ತಲೆಗಳು ಬೇಜಾರ. ಮತ್ತು ಇದು ಈ ರೀತಿ ಎಲ್ಲ ನಂಗೆ ಹಿಂಗಾಗಿ ಸ್ವಲ್ಪ ಇದು ಮಾಡೋಕ್ಕಾಗಲ್ಲ. ಈಗ ಇವತ್ತು ಅವ್ರು ಹೋಗ್ತಾರೆ. ಆಮೇಲೆ ಸ್ವಲ್ಪ ಮೈಂಡ್ ಇದು ಮಾಡ್ಕೊಂಡು ಮನಸ್ಸು ಯಾವಾಗಾದ್ರೂ ಹೋಗೋರು ಅಂತ ತಿಳ್ಕೊಂಡು ನಾ ಇದು ಮಾಡ್ಕೊಂಡು ಇದು ಮಾಡ್ಕೋಬೇಕು. ಈಗೆಲ್ಲ ಪಟ ಸ್ನಾನಕ್ಕೆ ಹೋಗ್ತೇನೆ. ಸ್ನಾನ ಮಾಡಿ ಬಂದೆ. ಬಾ ಸಲ್ಮಾ, ಛತ್ರಿಗೆ ಒಂದು घेऊन जावा आजीला मागं. ಟೈಮ್ 8 ಆಯ್ತು ನೋಡಿ, ಎಷ್ಟು ಬೇಗ. ಮತ್ತೀಗ ಪಪ್ಪನ ಬ್ಯಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸ್ನಾನಕ್ಕೆ ಹೋಗೋರದಾರ. ಮತ್ತು ಇದು ಅತ್ತೆಯವ್ರನ್ನ ಬಟ್ಟೆ ಎಲ್ಲ ಅವರಿಗೆ ರೆಡಿ ಮಾಡಿ ಕೊಡತ್ತೇನೆ ಹಾಕ್ಕೊಳಕ್ಕೆ. ಇದೆಲ್ಲ ತೆಗೆದಿಟ್ಬಿಡ್ತೇನೆ. ಅತ್ತೆಯವ್ರು ಹಿಂಗೆ ಬಟ್ಟೆ ತೆಗೆದಿರ್ತಾರೆ. ಅದಕ್ಕೆ ಅವ್ರಿಗೆ ಲಂಗ ಅದು ಎಲ್ಲ ನಾವು ಮೇಲಿಂದ ಎಲ್ಲ ತಂದು ರೆಡಿ ಮಾಡಿ ಇಲ್ಲಿ ಕೊಡ್ಬೇಕಾಗ್ತೈತೆ ಅವ್ರಿಗೆ ಬೆಳಿಗ್ಗೆ ಸ್ನಾನಕ್ಕೆ. ಅವ್ರು ಸಾಡಿ ತೆಗೆದಿಟ್ಟಿರ್ತಾರೆ. ಮತ್ತೆಲ್ಲ ತೊಗೊಂಬಂದೆ. ಸ್ವೆಟ್ರ್ ತೊಳೆದು ಒಣಗಿತ್ತು ನೋಡಿ ನಮ್ಮ ಅತ್ತೆಯವ್ರದ್ದು. ಆ ಸ್ವೆಟ್ರ್ ಒಂದು 2 ಸ್ವೆಟ್ರ್ ಆಯ್ತು ಅವ್ರಿಗೀಗ. ಹಾಂ त्याला काय म्हणत पाहिजे. राहायचं तसंच आहे की नातं आहे. तेच म्हणालो आम्ही. ಸ್ನಾನನೂ ಆಯ್ತು, ಎಲ್ಲ ಗುಳಿಗೆನೂ ತೊಗೊಂಡ್ರು. ಆ್ಯಸಿಡಿಟಿ ಆಗತ್ತೈತೆ ಅಂತ ಹೇಳಿ. ಮತ್ತೀಗ ಚಪಾತಿ ಕೊಟ್ಟೆವ್ರು ತಿನ್ನಾಗ. ಈಗ ಒಂದು ಚಪಾತಿ ಒಂದು ಚಹಾ ತಿನ್ನಲಿ. ಹೋಯ್ ವಿರ್ಜನ್ घालणार बाळ. आत्या चपाती आणि एक देऊ, ಚಹಾ. ಮನೆಗಳು ಇವತ್ತಿನ ಪೂಜಾ ನೋಡಿ. ಹಾಂ ಅಭಿಮಾನಿಗಳಿಗೆ ಈಗೆಲ್ಲ ನಮ್ಮ ಪಪ್ಪಾರ ಸಲ ಡಬ್ಬಾ ಕಟ್ಟೋದು ರೆಡಿ ಮಾಡತ್ತೇನೆ. ಈಗ ನನಗೆ ಮೊದಲಿಂದನೂ ಡಬ್ಬಾ ಕಟ್ಟಿ ಕೊಡೋದು ರೂಢಿ ಐತೆ. ಯಾವಾಗಲೂ ನಾವು ಊಟದ ಯಾರ ಹೋಗ್ಬೇಕಾದ್ರೂ ನಾವು ಊಟ ಜೊತೆ ಕಟ್ಟಿ ಕಳಿಸಿರ್ತೇನೆ. ಅವ್ರು ಎಷ್ಟು ಗಂಟೆಗೆ ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ. ನನಗೆ ಅದು ಮೊದಲಿಂದ ನಮ್ಮ ಅತ್ತೆಯವ್ರು ಕಲಿಸ ಕೊಟ್ಟಾರು, ಜೊತೆ ಊಟ ಇರ್ಬೇಕಂತ ಹೇಳಿ. ಎಲ್ಲೇ ಹೋದರೂ ಅವ್ರು ಊಟ ಇರ್ಬೇಕಂತ ಜೊತೆ. ಅದಕ್ಕೆ ಮಟ್ಕಿ ಪಲ್ಯ ನಮ್ಮ ತಮ್ಮನ ಮಗ ಶಿಶುಗೆ ಭಾಳ ಮಟ್ಕಿ ಪಲ್ಯ ಇಷ್ಟ ಆಗ್ತೈತೆ. ಮಟ್ಕಿ ಪಲ್ಯ, ಗೋಡಿ ಪಲ್ಯ. ಹೌದಾ, ಸಲ್ಮಾ ಮಾತಾಡ್ಕೊಂಡು ನಿಲ್ತಾಳ. ಅತ್ತೆಗೆ ಹೇಳೇವಿ ಹೋಗ್ಯಾವಂತ ಶಾಂಭವಿ. ಅದಕ್ಕೆ ಬರೀ ಈ ಕಡೆ ಬಾಯ್ ಮಾಡಿದ್ರಿ. ಬಾಯ್ ಮಾಡ್ರಿ. ಹುಷಾರು. ಓಕೆಮ್ಮ. ಮತ್ತೆ ಫೋನ್ ಮಾಡು ಹಂಗೇನಾದ್ರೂ ಇತ್ತಂದ್ರೆ. ಫೋನ್ ತೊಗೊಂಡೇ
ಪಪ್ಪನ ಬ್ಯಾಗ್ ತಯಾರಾತ್ ನೋಡಿ. ಇಲ್ಲಿ ಊಟ ಡಬ್ಬ ಕಟ್ತಾ ಇದೀವಿ. ಇವರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾರ ಬ್ಯಾಗ್. ಡಬ್ಬ ರೆಡಿ ಆಯ್ತು. ಇಲ್ಲಿ ಹಿಡಿಸೈತ್ರಿ ಎಲ್ಲ. ಆದ್ರೆ ಇದ್ರೋಗ ಹಾಕೋದ ಅದು ಈಗ. मस्तपैकी राहायचं, खायचं पियाचं. बरोबर मॅडम टेन्शन घेते इकडं तुमचं. बरोबर. पप्पा कसा असणार, काय खाल्ला असणार असं विचारत्यात. हा गोळ्या वेळे व्यवस्थित खायचा बरोबर आणि पावसाला फिरत जायचं नाही चिखलामध्ये. बरोबर हा राहते बरं. जेवण व्यवस्थित जेवण बरोबर तब्येतची काळजी घ्या. बरोबर ओके. जसा इथं घेत होता तसं ते तपाने घ्या. हम्म. तरी पण एवढं कवा राहाय नाही त्यांनी. फर्स्ट टाइम बाई हे. एवढं महिना राहिलेलं त्यांनी फर्स्ट टाइम आमच्यात. एवढं वर्षानंतर आता राहिले ते महिना पहिले. हां हां हां. नाही तर कवा 8 दिवसामध्ये म्हटलं लावून देत होतं. आणि त्यांनी पण जात होतं 8 दिवसामध्ये. मग ह्या वेळेलाच आम्ही म्हटलं तुम्ही सुटलं की का गं? तिथं आहे जॉकेट ठेवलेत बघ तिथं जॉकेट. हां जाऊन या मग. राहू द्या. आज राहू द्या. चांगलं राहा. ओके. पोरगी आम्हाला करत जावा विसरू नका काय. सक्को शर्मा. तुम्हाला कवा फोन करते तर विचारतातच आता त्यांनी. आता तुमचं सवय झालं त्यांना. मॅडमची काळजी करू नका मी सांगतो. फक्त तुमची तब्येतची काळजी घ्या तुम्ही. त्यांची काळजी घ्यायला आम्ही हाय. तुमची काळजीचं टेन्शन लागलं नाही बघा. बाकी काय नाही. आता कालच्या म्हणजे असं हे लागून गेलं. होय होय पण लागलं ना, वाईट होय. वाटलं ना. तिनं पण जीवाला पाप सकू सलमा पण जीवाला लावून घेतले तिचं. कसं होणार? तेच बरोबर होते. नाही तरी पण तिथं पण लय बरंच आहे त्यांनी. तिथं पण कोण बघा कुणाला पण आपलं घर असतंय की ते आपलं घर वेगळंच आहे. आता मला पण कुणाच्या आता घरात नेऊन सोडलं तर राहत नाही मी. मला एक साहेबांना सोडून पोरांना सोडून मला होत नाही. मला ते असं हे ना माझं घर सोडून मला सवयच नाही आहे. सोडत ह्यांना सोडून कधी कुठे गेलोच नाही मी. असं होतंय मला. मग त्यांचं पण पप्पांचं पण तसंच आहे. आपलं जागा आपलं हे. आणि त्यांनी महिनाभर राहिलेलं मला ते लई मोठं गोष्ट आहे. गेला महिना हां महिना गेल्यासारखं वाटलं. तेच थँक्यू. धन्यवाद तुम्हाला. तुम्ही काळजी केला एवढं पप्पांचं. आणि एक दिवस पण तुम्ही म्हटला नाही कवा जाणार मॅडम तुमचं पप्पा म्हणून. नाही, आम्हाला होय, आमची होय. इच्छा होती तुम्ही अजून राहायचं इथं. हां तेच आम्हाला कसं तर वाटलं. नाही आम्ही केवढं काम परीक्षा आहे. ते जायला कामाला कसं तसंच वाटायला बघा. का म्हटलं तर तुमच्यासारखा कामाला मिळाला आम्ही पण नशीबवानच. नाहीतर सगळे म्हणतात 2 दिवस झाल्यावर 3ऱ्या दिवशी कवा जाणार तुमचं पप्पा कवा जाणार तुमचं सासू असं म्हणतात. असे दुसरे कामवाले म्हणजे त्यांना भांडे लई पडते काम लई होते म्हणतात. ते विचारतात ते. आणि लई जणी कामाला आलेले आमच्या घरात विचारलेतच आम्हाला. त्यांनी कवा जाणार आहेत म्हणून असं विचारले त्यांनी. मग आम्ही म्हटलं मी कवा जाणार आहे म्हणून कवा पण कुणाला पण आम्ही आलेल्या माणसाला लावून देत नाही. खरं कवा मी जाणार आहे म्हणून आमचा नियम सांगितलं त्यांना. जातेल म्हणून आम्ही कवा पण बोलत नाही. अजून येतेला सांगतो मी येणार आहे म्हणून. पण जातेत म्हणून आम्ही सांगत नाही म्हणून सांगणार त्यांना. तसं तेवढं कंटाळणार. आणि त्यांनी तुम्ही काय त्रास आहे त्यांचा काहीच त्रास नाही. आणि तुम्ही राहा केवढं पाप ते बाथरूम मध्ये सगळं हे केलं तरी पण तिने सक्कू केवढं हे केली. माझं मनामध्ये अजून गेलं नाही माझे ते. म्हणजे तेवढं कसं असं हे असेल तुमच्यामध्ये पण माणूस की केवढं आहे असं वाटायला. मग आपल्यासारखं माणसं तेच की देवानं ते असं केलं व सेवा काय करायचं. आमचा पण एक भाई आहे बाप होय, आहे. होय. उद्या आमची पण परिस्थिती अशी होणार की होय की असा होय. विचार- थँक्यू. ನೋಡಿ ಆತ ನೋಡ್ರಿ ಅತ್ತೆ ಟೈಮ್ ಪಾಸ್ ಆಗೋದಿಲ್ಲ ಅಂತ ನೋಡ್ರಿ. ನೀವು ಹೋದ್ಮೇಲೆ ಯಾವ್ದು ನಿಮ್ದು ಅನ್ನತಾರ ಅವ್ರು ಎಲ್ಲ ಸಾಮಾನು ತಂದು ಇಡ್ತಿದ್ದೆ. ಸಲ್ಮಾ ರೀ. ಸಲ್ಮಾ ಸಲ್ಮಾ ಮಾಡ್ತಾರೆ ಅವ್ರಿಬ್ರು. ಬಂದಾಗಿಂದ ಸೇವೆ ಮಾಡತ್ತಾರ್ರಿ ಭಾಳ. शरण अभ्यास लय असते त्याचा. अभ्यास करून देतो आणि डॉक्टरचा आणि वरचा शिकायला येतो. त्यापाय तुम्ही आराम राहा. आता म्हणजे ಹಾಂ ಕಮ್ಮಿ ಆಗೈತೆ. आता चालू तुम्हाला आराम ಇರುತ್ತೆ. ಅಭ್ಯಾಸ ಮಾಡ್ಕೊ ಮತ್ತು ಅಭ್ಯಾಸ ಪಾಸ್ ಆಗ್ತದೆ. ಏನು ವಿಚಾರ ಮಾಡ್ಕೊ. अत्ते पप्पा चाललेत आता. उठा बाय करा उठा. 11 वाजलं. ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡ್ರು ನೋಡ್ರಿ. ಬ್ಯಾಗ್ ಚಾಲು ಆತ್ ನಮ್ಮ ಮನೆಯವ್ರದ. ಅಲ್ಲಿ ಇತ್ತಂದ್ರ
ಇದು ಇಲ್ಲೇ ಬಿಟ್ಟು ಹೋಗ್ರಿ. ಐತ್ರಿ ಐತ್ರಿ. ಹಾ, ಇಲ್ಲ ಅಂತಂದ್ರೆ ತೊಗೊಂಡು ಹೋಗ್ರಿ. त्या जेवण डबातून बांधलोय, काय चिंता करू नकोस हा. दुपारचं जेवण आहे ना सगळं बांधले. बरं केलं ग. ಮತ್ತೆ ಇಲ್ಲಿಂದ ಅವ್ರು ಮತ್ತೆ ಬೈತಾರೆ ಅವ್ರು. ಅಜ್ಜಿಗಂತೂ ಭಾಳ ಬೇಜಾರಾಗೈತಿ ಈಗ. ನೀವು ಬಾಚಾವ್ರು ಎಣ್ಣೆ ಹಚ್ಚಾರವ್ರು. ಮಾತಾಡು. काय कळतं नव्हतं. ಹಲೋ ಆಯ್ತಾಯ್ತು, ಈಗ ಬಿಡ್ತಾ ಮಾಡ್ಕೋ ಅಲ್ಲೇ ಮಾಡಿದಿಲ್ಲ. ಸರಿ ಸರಿ, ಓಕೆ. ಮತ್ತೆ ಮನೆಗೆ ಏನು ಅದು ಅತಿ ಅತಿ ಕೇಳಿದ್ರು ಮತ್ತೆ ಮನೆಗೆ ಬರುವಾಗ ಊಟ ಮಾಡಿ ಹೋಗ್ತಿದ್ದ ಅಂತೇಳಿ ಅದಕ್ಕೆ. ಸರಿ ಆಯ್ತಾಯ್ತು, ಓಕೆ ಓಕೆ. ಪಾದ ಪುಣ್ಯ ಪಾದ ನೋಡ್ರಿ ಹಾಡಾದಂಗೆ ಈ ಚಲೋ ಪಾದ ಪುಣ್ಯ ಪಾದ. ಬರೀ ಮಂದಿ ತೋರಿ ಅಮ್ಮಂತು ಅಭಿಮಾನಿಗಳೇ, ನಿಮ್ಗೆ ಗೊತ್ತಾಗ ಸ್ಮೈಲಿಂಗ್ ಫೇಸ್. ಒಂದ್ ಈ ಮನಿ ಒಳಗ ಬಂದಿದಾರ ಅಂತ ಅಂದ್ಮೇಲೆ ಅವ್ರು ಕೈ ಯಾವಾಗಾದ್ರೂ ತೊಳಗಿಬಿಡ್ರಿ ಪೂರ್ತಿ. ಹಾ, ಯಾವಾಗಾದ್ರೂ ಊರಿಗೆ ಹೋಗವ್ರೆ. ಮತ್ತ ಒಂದ್ ತಿಂಗಳ ಮಟ ನಿಂತ್ರು, ಸೇವೆ ಮಾಡಿದೆ. ಎಲ್ಲಾರು ಸಹಕಾರ ಸಪೋರ್ಟ್ ಮಾಡಿದ್ರು. ಮೇನ್ ಇದ್ರು ಭಾಳ ಅಂದ್ರ ಭಾಳ ಧನ್ಯವಾದ ಧನ್ಯವಾದ ಹೇಳ್ಬೇಕ ಈ ವಿಷಯ ಒಳಗಂದ್ರ ಅಪ್ಪುಗ. ಯಾಕಂದ್ರ ಅಪ್ಪು ನಂಗ ಅಂದ ನೀ ಕರ್ಯಾ ಬ್ಯಾಡ ಅಂತ ಅನ್ನಕ್ ಹೋಗ್ಬೇಡಮ್ಮ, ಭಾಳ ದಿನದಿಂದ ಬರ್ತೇನೆ ಅನ್ನತಾರು. ಅವ್ರು ಬರ್ಲಿ, ಆಮೇಲೆ ನಂದು ಅಭ್ಯಾಸ ನಾ ಮಾಡ್ಕೋತೇನೆ, ನನ್ ಬಗ್ಗೆ ನೀ ಚಿಂತೆ ಮಾಡ್ಬೇಡ, ಅಜ್ಜಿಗೂ ಕರಿ ತಾತಗೂ ಕರಿ ಅಂತ ಹೇಳಿದ್ದ. ಅಷ್ಟು ದೊಡ್ಡ ಎಕ್ಸಾಮ್, 2 ತಿಂಗಳದ ಎಕ್ಸಾಮ್ ಅವಂದ. 2 ತಿಂಗಳ ಎಕ್ಸಾಮ್ ಅಲ್ಲ, ಬರೀ 2 ತಿಂಗಳ ಟೈಮ್ ಇತ್ತು. 1 ವರ್ಷ ಓದಿದ್ರು ಆಗಲ್ಲ ಅದ. ಆಮೇಲೆ ಆ ರೀತಿ ಅವ್ನ್ ಹೇಳಂತ್ಲೆ ನಾ ಅವಂದ ಹಿರಿಯಲೇ ಇವ್ರಿಗೆ ಕರ್ದೆ. ಆಮೇಲೆ ಕರೆದ ಮೇಲೂ 1 ತಿಂಗಳ ಮಟ ಅವ್ರು ಏನ್ ಇದ್ ಮಾಡಿದ್ರು ಸಹಿತ ಅವ್ ಒಂದ್ ದಿನಾನು ಹಿಂಗ್ ಮಾಡಿದ್ರಲ್ಲ ಅಂತ ಒಂದ್ ದಿನ ನಂಗೆ ಅನ್ಲಿಲ್ಲ. ಅವ್ ಹಿರಿಯರ ಮನ್ಯಾಗಿದ್ದಾಗ ನಿಮ್ಗೆ ಹೆಂಗಂತ ಗೊತ್ತದ, ಹೆಂಗ್ ಮಾಡ್ತಾರೋ ಹೆಂಗಿಲ್ಲ, ಅವ್ರಿಗೆ ಯಾವ ರೀತಿ ನಾವು ಇದ್ ಮಾಡ್ಬೇಕು. ಅವ್ರಿಗೆ ಎಷ್ಟೇ ಹೇಳಿದ್ರು ಸಣ್ಣ ಮಗು ಇದ್ದಂಗೆ ಇರ್ತಾರ ಅವ್ರ. ಆ ರೀತಿ ಎಲ್ಲ ಇದ್ ಮಾಡಿದ್ರು ಸಹಿತ ಅವ್ರಿಗೆ ಮತ್ತೆ ಅದು ಪೇಷಂಟ್ ಇಬ್ರು ಅವ್ರೇನು ಆರಾಮಂತ ಗಟ್ಟಿಯಾಗಿದ್ದವ್ರು ಬಂದಿಲ್ಲ ನಮ್ಮ ಮನೆಗೆ. ಇಬ್ರು ಪೇಷಂಟ್ ಬಂದಾರ. ನಮ್ಮ ಅತ್ತೇನು ಪೂರ್ತಿ ಮುದ್ದಿಯಾಗಿ ಬಂದಿದ್ರು, ನಮ್ಮ ಪಪ್ಪಾನು ಪೂರ್ತಿ ಮುದ್ದಿಯಾಗಿ ಬಂದಿದ್ರು. ಈಗ ನೋಡಾತೇರಿ ನೀವು ಯಾವ ರೀತಿ ಆಗಿದಾರಂತ. ಮತ್ತ ನನ್ನ ಕರ್ತವ್ಯ ಎಷ್ಟೈತಿಲ್ಲ, ನನ್ನ ಕರ್ತವ್ಯ ನಾ ಮಾಡಿದೀನಿ, ಮತ್ತ ನಾ ಮಾಡತೇನಿ ಎಷ್ಟಾಗ್ತೈತೆ ಅಷ್ಟು ನನ್ನ ಕೈಲೇ. ಆಮೇಲೆ ಈಗ ಪಪ್ಪಾನು ಆರಾಮಾಗಿ ಹೋಗಿ ಬರ್ಲಿ, ನಾವು ಆರಾಮಾಗಿರ್ತೇವಿ. ನಮ್ಗೆ ಒಂದೇ ಏನ ಬೇಕಾಗದ ಅಂದ್ರ ನಮ್ಮ ಪಪ್ಪಾನ ಮುಖದ ಮೇಲೆ ನಗು. ನಮಗ್ ಅದ ಬೇಕಾಗೈತಿ. ಯಾಕಂದ್ರೆ ಅವ್ರು ಎಷ್ಟು ಖುಷಿಯಿಂದ ಇರ್ತಾರಲ್ಲ, ನಾವಷ್ಟು ಖುಷಿಯಿಂದ ಇಲ್ಲಿರ್ತೇವ. ಅದು ಒಂದೇ ಅವ್ರು ಅರ್ಥ ಮಾಡ್ಕೋಬೇಕು. ನಮ್ಮ ಹೆಣ್ಮಕ್ಳಿಗೆ ಏನ್ ಬೇಕಾಗೈತಿ, ತವ್ರ ಮನೆಯಿಂದ ಹುಡುಗರು ಬೇಡ, ನಮ್ಗೆ ಏನು ಬೇಡ, ನಮ್ ಬಂಗಾರ ಬೇಡ, ನಮ್ ಆಸ್ತಿ ಬೇಡ, ಒಂದ್ ನಗು ಅದ ಬೇಡತೇವ ನಾವು. ಅದಷ್ಟು ನಮ್ಗೆ ಕೊಡ್ರಿ, ಮತ್ತ ಆರಾಮಾಗಿರಿ ಅಲ್ಲಿ. ನಾ ಆರಾಮ ಇರ್ತಾರ, ಏನು ಕಾಳಜಿ ಮಾಡಬೇಡ. ನಂದ ನಾ ಸಮಾಧಾನ ಇರ್ತಾನೆ. ಓಕೆ ಮತ್ತು ನಮ್ದು ಆಶೀರ್ವಾದ ಎಲ್ಲರಿಗೂ ಅದ. ಆಯ್ತಾಯ್ತ್ರಿ ಪಪ್ಪ, ಇಲ್ಲ ಚದ ನೋಡಿ. ಓಕೆ ರೀ, ಓಕೆ. ಭಗವಂತ ನಿಮಗೆ ಸಕಲ ಸೌಭಾಗ್ಯ, ಆಯುರಾರೋಗ್ಯ, ಉಜ್ವಲ ಭವಿಷ್ಯ. ಎಲ್ಲದಕ್ಕಿಂತ ಮುಂಚೆ ನಿಮ್ಮ ತಂದೂರಿಸು ಬಾಡಿ ಫಿಟ್ ಆಗಲಿ. ಆಮೇಲೆ ಬಾಡಿ ಫಿಟ್ ಆಗಲಿಕ್ಕೆ ಒಂದೇ ಒಂದು ಕಾರಣ, ನೀವು ಸ್ವಚ್ಛ ಆಗಿರಬೇಕು. ಟೈಮ್ ಟು ಟೈಮ್ ನಿಮ್ಗೆ ಏನ್ ಬೇಕು, ಏನು ತಿನ್ಬೇಕು ಅನ್ಸುತ್ತೆ ತಿನ್ರಿ. ನನಗೆ ಆದ್ ಬರ್ತದೆ ಇದು ಬರ್ತದೆ ಯಾವುದೋ ಅವಾಯ್ಡ್ ಮಾಡಕ್ ಹೋಗ್ಬೇಡ್ರಿ. ಶುಗರ್ ಸ್ವಲ್ಪ ಮಾಡಿ ಅಷ್ಟೇ. ಚಾನು ನಾಗ ಒಂದು ಗ್ಲಾಸ್ ಶುಗರ್ ಕುಡಿಯಕ್ಕೆ ಹೋಗ್ಬೇಡ್ರಿ. ಅಷ್ಟೇ ಒಂದು ಗುಟ್ಟು ಕುಡಿದು ನಡೆಯುತ್ತೆ. ಅದು ಬಿಟ್ಟರೆ ಭಾಳ ಶುರು. ಓಕೆ, ಪಪ್ಪ ಚಪ್ಪಲ ಕುಂದ್ರಾಕ ಅದ ಚಾಪ ಟೋಪಿ ತೆಗೆದು ಕೊಟ್ಟಾರ್ರಿ, ಅಲ್ಲಿ ಆಮೇಲೆ ಹಾಕೋರಿ. ಸರ್ ಕೊಡ್ರಿ ಕಡೆ ಕೈ ತೆಗೀರಿ. भाजी करू आता धरा आता सावकाशी खाली बाय. हात करा आता पप्पाला तळ्यात बेळता खाली आणि जरा खाली उतरा. हा धरा ಆರಾಮಾಗಿರಿ ಪಾಪ. ಮತ್ತೆಲ್ಲ ಶಿಶು ಹಚ್ಕೊಂಡಿರಿ ಅಲ್ಲಿ. ಆಯ್ತು, ಸಾವಕಾಶ ಹುಷಾರ್ರಿ. ಬಾಯ್ ಬಾಯ್. ಅಭಿಮಾನಿಗಳೇ, ನೋಡಿದ್ರಲ್ಲ, ಏನು ಮಾಡಕ್ ಬರಲ್ಲ, ಅನಿವಾರ್ಯ ಇರ್ತದ. ನಾ ಅಂತೂ ಅಳು ಭಾಳ ಕಂಟ್ರೋಲ್ ಮಾಡ್ಕೊಂಡೇನಿ. ಮತ್ತು ನಾ ಅಳ್ಕೋತ ಕೂತೆ ಅಂತಂದ್ರೆ ಅವರು ಅಳ್ತಾರೆ. ಮತ್ತು ವಿಡಿಯೋ ನೋಡಿ ಭಾಳ ನಮ್ಮ ಪಪ್ಪ ಅಳಕ್ಕೆ ಚಾಲು ಮಾಡಿದ್ರಂದ್ರೆ ಯಾರು ಸುಮ್ಮ ಕುಡ್ಸಿದ್ರು ಸಹಿತ ಸುಮ್ಮ ಕೊಡೋರಲ್ಲ. ಒಂದು ಸಲ ದುಃಖ ಮಾಡ್ಕೊಂಡ್ರೆ ಅಂದ್ರೆ ಮುಗ್ದ ಹೊತ್ತು. ಅದ್ರ ಸಲುವಾಗಿ ನಾ
ಗಟ್ಟಿ ಕಲ್ಲದಾಗೆ ಅದೇ ಆಗಿದ್ದೀನಿ, ಗಟ್ಟಿ ಹೃದಯ ಮಾಡ್ಕೊಂಡಿದ್ದೀನಿ. ಮತ್ತು ಖುಷಿಯಿಂದ ಅವರಿಗೆ ಆರಾಮಾಗಿ ಕಳಿಸ್ಕೊಟ್ಟಿದ್ದೀನಿ. ಯಾಕೆ ಗೊತ್ತಾ, ಮಗಂದು ಎಕ್ಸಾಮ್ ಇದೆ, ಮಗಳದೇ ಎಲ್ಲ ಇದೆ, ಅವ್ರ ಸಲುವಾಗಿದ್ರು ನಾ ಗಟ್ಟಿ ಆಗಬೇಕು. ಆಮೇಲೆ ಮತ್ತು ಅತ್ತೆಯವ್ರ ಕನ್ಯಾಗ ಡ್ರಾಪ್ಸ್ ಹಾಕೋನು ಎಲ್ಲ ಕೆಲಸಗಳು ಮಾಡ್ಕೊಳ್ಳೋನು ಈಗ. ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಮನೆಗಳಿಗೆ ಇಲ್ಲೇ ಮಲ್ಕೊಳ್ಳೋ ಜಾಗ, ಇಲ್ಲೇ ಅವ್ರು ಕೂತ್ಕೊಳ್ಳೋ ಜಾಗ ಹೀಗೆಲ್ಲ ಇರ್ತದೆ. ಎಲ್ಲ ಸಾಮಾನೆಲ್ಲ ತೆಗೆದಿಟ್ಟರು, ಇಲ್ಲಿ ಜಾಗ ಖಾಲಿ ಆಯ್ತು ನೋಡಿ. ಈಗ ಹಿಂದೆ ಬಾತ್ರೂಮ್ ಹೋಗಿ ಬಂದ್ರೆ ಮತ್ತೆ ಯಾಕೆ ಹೋಗುತ್ತಿಲ್ಲ. ಈಗ 2ನೇ ರೌಂಡ್, ಬೆಳಿಗ್ಗೆ ಆಗಿರಲಿಲ್ಲ ಅನಿಸ್ತೈತೆ, ಅದಕ್ಕೆ ಈಗ ಹೋಗಿ ಬಂದರು. ನಮ್ಮ ಪಪ್ಪಾರು ನೆನ್ಪು ಮಾಡತ್ತಾರ. ಅವ್ರು ಏನು ಮಾಡೋಕ್ಕೆ ಬರಲ್ಲ, ಅನಿವಾರ್ಯ ಐತಿ, ಗೊತ್ತಾಗಿದೆ ಪಾಪ. ನಮ್ಮ ಮನೆಯೊಳಗೆ ಎಲ್ಲರೂ ಹಂಗೆ, ನಮ್ಮ ಪಪ್ಪಾರು ಹಂಗಿದ್ರು ಅವ್ರ ಜೊತೆ. ಈಗ ಬಂದದ ಕಸದ ಬುಟ್ಟಿ ಇಟ್ಟು ಹೋಗ್ಯಾರ ನೋಡಿ ನಮ್ಮ ಮನೆಯವ್ರು. ಅತ್ತೆಯವ್ರ ಕಣ್ಣಾಗ ಔಷಧಿ ಹಾಕಿದೆ. ಅವ್ರಿಗೂ ಬೇಜಾರಾಗ್ತದೆ ಹಿಂಗೆ ಯಾರಾದರೂ ಬಂದಾಗ ಕಳಿಸ್ಕೊಡಕ್ಕೆ. ಹಂಗೆ ಭಾಳ ಪ್ರೀತಿ ಮಾಡ್ತಾರೆ ಅವ್ರ, ನಮ್ಮ ಅತ್ತೆಯವ್ರ. ಯಾರು ಹಿಂಗೆ ಮಾಡ್ತಾರೆ ಹೇಳಿ ನೋಡೋಣ. ಯಾಕಂದ್ರೆ ನಾವು ಅಷ್ಟು ಪ್ರೀತಿ ಮಾಡ್ತೀವಿ ಅಂತಂದಮೇಲೆ ಅದ್ರ ತಕ್ಕಂಗೆ ಅವರು ನಮಗೆ ಪ್ರೀತಿ ಕೊಡ್ತಾರೆ. ಅದು ನಿಜಾನದ. ಅದು ಇಷ್ಟಪಡೋದಿಲ್ಲ ಅವ್ರ ಗಂಡನ ಮನೆಯಾಗಿನ ತವ್ರ ಮನೆಯಾಗಿನ ಅವ್ರಿಗೆ ಹಿಂಗೆ ಅಂತಾರಲ್ಲ, ಸುಳ್ಳದ. ಅದು ನಾವು ಪ್ರೀತಿ ಕೊಟ್ಟರೆ ಅವರು ಕೊಡತ್ತಾರ. ನಮ್ಮ ಕರ್ತವ್ಯಗಳು ಮಾಡೋಕ್ಕಷ್ಟೇ ನಾವು ಕಲಿಯೋದು. ಮನೆಗಳು ಇಲ್ಲಿ ನೋಡಿ, ಇದು 11:30 ಟೈಮಿಗೆ ದೋಸೆದು ನೆನೆಸೋನಂತ. ಭಾಳ ಬೇಗ ನೆನ್ಸೋದು ಬೇಡ ಅಂತ ನಾ ನೆನೆಸಿರ್ಲಿಲ್ಲ. ಅವ್ರು ರೆಡಿ ಮಾಡಿಟ್ಟು ಹೋಗ್ಯಾರ. ಎಲ್ಲ ಹೇಳಿದೆ ಅವರಿಗೆ ಅಳತಿ ಎಷ್ಟಂತ. ಅವಾಗ ಅಷ್ಟು ಅಳತಿದ ಇದು ಮಾಡ್ಕೊಂಡು ಹೋಗ್ಯಾರ ಅವ್ರು. ಎಲ್ಲ ತೊಳೆದ ಸ್ವಚ್ಛ ನೆನೆಸಿಟ್ಟಿದೆ. ಶಾಂಭವಿಗೆ ತೊಗೊಂಡ್ರೆ ಬೆಳಿಗ್ಗೆ ಪಾಪ ಒಂದು ಅರ್ಧ ಚಪಾತಿ ತಿಂದಾಳಿ ಇವತ್ತು. ಅವ್ರಿಗೂ ಡೇಟ್ ಆಗೈತಿ, ಅದಕ್ಕೆ ಡೇಟ್ ಆಗೈತಿ ಅನ್ನೋಕ್ಕೆ ಪಾಪ ಸಾಸಾಗತ್ತೈತೆ ಅವ್ರಿಗೂ ಭಾಳ ಇವತ್ತು ಬೆಳಿಗ್ಗೆ. ಮತ್ತು ಆಮೇಲೆ ತಾನು ಹೋಗ್ತೇನಂತ ಹೇಳಿ ಮತ್ತು ತಾನು ಹೋಗಿದ್ದಾಳೆ. ಅದಕ್ಕೆ ಈ ಸಾಯಂಕಾಲ 4 ಗಂಟೆಗೆ ಬರ್ತಾ ಅಂತ ನೋಡೋಣ. ಅಷ್ಟೊತ್ತಕ್ಕೆ ನಾನು ಎಲ್ಲ ಸ್ವಲ್ಪ ನಂದೆಲ್ಲ ವಿಡಿಯೋ ಎಲ್ಲ ರೆಡಿ ಮಾಡ್ಕೊಳ್ಳೋರ ಸ್ವಲ್ಪ ಪೆಂಡಿಂಗ್ ಅದಾವ. ಬಿಸಿ ಮಾಡ್ತಾಯಿದ್ದೀನಿ, ಸಾರು ಬಿಸಿ ಮಾಡ್ತಾಯಿದ್ದೀನಿ. ಅವ್ನು ಮಟನ್ ಇಷ್ಟಪಟ್ಟು ತಿಂತಾನೆ, ಅವ್ನು ತಾಟ್ ಮಾಡಿಕೊಡೋನು. ನಂದು ಈಗ ಊಟ ಚಲೋ ನೋಡಿ. ಈಗ ನಿಂದು ಊಟನ ಆಗೋದಿದೆ 12 ಆಗೈತಿ. ಈಗ ಊಟ ಮಾಡಿಬಿಡು. ಹೊರತು ಅನ್ನನೂ ಮಾಡೈತಿ ನೋಡಿ, ಉದ್ರ ಚಲೋ ನೋಡಿ. ಆಮೇಲೆ ನಮ್ಮ ಮನೆಯವ್ರು ಹೇಳ್ಬೇಕು, ಇಲ್ಲೇ ಎಲೆ ಬಳ್ಳಿ ಇಲ್ಲೇ ಐತೆ ನೋಡಿ ನಮ್ದು. ಅದಕ್ಕೆ ಒಂದು ಅತ್ತೆಯವ್ರು ಎಲೆ ಕೊಡೋನು. ಎಲ್ಲಿಂದ ಎಲೆ ಬರ್ತಾಯಿದ್ದಾವೆ, ಚಂದ ಬರ್ತಾಯಿದ್ದಾವೆ ಎಲೆ. ಯಜಮಾನ್ರಿ ಯಾಕೋ ಬಂದಿಲ್ಲ, ಭಾಳ ಲೇಟ್. ಅತ್ತೆನೂ ಎದ್ದು ಕೂತಾರ ನೋಡಿ ಇಲ್ಲಿ. ಅಟ್ಟೆ ಯಾಲೇತದ ಇನ್ನೂ ಯಾಕೆ ಬಂದಿಲ್ಲ ಅಂತ ಚಿಂತೆ ಮಾಡತ್ತಾರ. ಅದಕ್ಕೆ ಈಗ ಬಂದ್ರಲ್ಲ, ಅದಕ್ಕೆ ಬಾಲ ತೆಗಿಯೋನು. ಈಗ ಊಟ ಅದು ಮಾಡಿಸೋಣ ಅವ್ರಿಗೂ, ಮತ್ತು ಮಲ್ಸೋನು. ಹಂಗೆ ಚಿನ್ನು ಎಲ್ಲಿ 2 ತೊಗೊಂಬರ್ರಿ. ಟ್ರೈನ್ ಸಿಕ್ತು. ಭಾಳ ಲೇಟ್ ಮಾಡಿದ್ರಲ್ಲ. ಹೌದ್ಯಾಗ ಒಂದು 2 ಎಲೆ ತೊಗೋರಿ ತಿನ್ನೋದ. ನಂಗೆ ಫ್ರೇಮ್ ಐತಿ ಅಂತ ಅಲ್ಲಿ ಹೋದ್ರೆ ನಾವು ತರಾಕಿ ಎಲೆ. ನಮ್ಮ ಗಾರ್ಡನ್ದೊಳಗಿನ ತೊಗೊಳೋದು ಬಿಟ್ಟ. ಇಲ್ಲಿ ನಮ್ಮ ಕಡೆ ಐತಿ, ಬರೀ ಅಲ್ಲ ಸಾಕು. ಅದ್ಯಾಕೆ ತೊಗೊಂಬರಕ್ಕೆ ಹೋಗಿದ್ದೀರಾ? 1-2 ಎಲೆ ತಗೋ ಅಂತಂದ್ರೆ ನಮ್ಮ ಅತ್ತೆ ಏನು ಭಾಳ ಎಲೆ ತಿಂತಾರೆ ಹಿಂಗೆ ನೋಡಿ. ಪಾಪ ಒಂದು ಅರ್ಧ ಎಲೆ ತಿನ್ನೋರು ಅವ್ರ, ಒಂದು ತಿಂತಾರೆ. ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಊಟಕ್ಕೆ ಎಬ್ಸೋನು. ಅವ್ರಿಗೂ ಟೈಮ್ ಆಗೈತಿ, ತಂದ್ರೆ ನೋಡಿ ಎಲೆ. ಅವಾಗಿಂದ ಇಷ್ಟೆಲ್ಲ ಗುದ್ದಾಡಿ ಇಷ್ಟೆಲ್ಲ ಕೆಲಸ ಮಾಡಿ ಮತ್ತೀಗ ಅವ್ರ ಅಮ್ಮನ ಸಲುವಾಗಿ ಇಲ್ಲಿ ತೊಗೊಂಡು. ಈಗ ನಮ್ಮ ಗಾರ್ಡನ್ದಾಗ ಎಷ್ಟೊಂದು ಇಲ್ಲಿ ನಮ್ಮ ಕೈ ಮತ್ತೇನೋ ತೊಂದ್ರಲ್ಲ. ಈಗ ಹೊರಗಡೆ ಬೇರೆ ಬೇಕು ದೋಸ್ತಿ, ನಿನ್ನ ದೋಸ್ತಿ ಒಳಗೆ ಬಂದಿತ್ತು ನೋಡ, ಹಂಗೆ ರೂಢಿ ಹಚ್ಬೇಡೋದಕ್ಕೆ ಎಲ್ಲಿದ್ದದ. ಅಭಿಮಾನಿಗಳೇ ಟೈಮ್ 1:30 ಆಯ್ತು. ಈಗ ಸಾರದು ನನಗೂ ಬಿಸಿ ಮಾಡಬೇಕು. ನಾನು ನಮ್ಮ ಪಪ್ಪಾಗದು ಡಬ್ಬ ಕಟ್ಟಿಕೊಟ್ಟಿದ್ದೀನಿ, ಮಾಡಿದ್ದೀನಿ. ಅವ್ರಿಗೆಲ್ಲ ರೆಡಿ ಮಾಡಿಕೊಟ್ಟೇನಿ ಊಟಕ್ಕೆ. ಆಮೇಲೆ ಅವರು ತಿಂತಾರೆ. ಈ ಟೈಮ್ದಾಗ ಅವರಿಗೆ ಊಟ ಕೂತ್ಕೋತಿದ್ರು. ಅವ್ರು ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ನಮ್ಗೆ ಗೊತ್ತದ, ಬೇಜಾರಾಗ್ತದೆ 1-2 ದಿನ. ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕು. ಈಗ ನಮ್ಮ ಅತ್ತೆಯವ್ರಿಗೂ ಪ್ಲೇಟ್ ಮಾಡಿಕೊಡೋನು. ನಮ್ಮ ಅತ್ತೆಯವರು ಊಟ ಮಾಡ್ಕೊಳ್ಳಿ. ಟೈಮ್ ಐತೆ. ಅತ್ತೆಮ್ಮ ಊಟನೂ ಎಬ್ಸೋನು ಈಗ. ಅತ್ತೆ ಹಾಂ ಅಲ್ಲ जेवण गाडी लेट होता म्हणा. हां होय. आली आणे गाडी लेट होत नाही गेले लवकर गेले. ಇಲ್ಲಿ ಊಟ ಕೊಡ್ತೇವೆ. ಅತ್ತೆ ನೆನ್ಪು ಮಾಡಿದಾರೆ ಪಪ್ಪಾರ್ದ. ಹಲೋ ಹಾಂ ಸರಿ ಸರಿ. ಈಗ ನೋಡ್ರಿ ನಿಮ್ದು ಆವಾಜ್ ಎಲ್ಲ ಚೆನ್ನಾಗಿದೆ, ಕ್ಲಿಯರ್ ಬರ್ತಾ ಇದೆ. ಸೊ ಹೆಂಗೆ ಎಲ್ಲ ಆರಾಮಾಗಿರಿ, ಹುಷಾರಾಗಿರಿ.
ಸ್ವಚ್ಛತೆ ಬಗ್ಗೆ ಗಮನ ಕೊಡಿ. ಓಕೆ ಸರಿ, ಊಟ ಅದು ಮಾಡ್ಕೊಳ್ರಿ. ಆಮೇಲೆ ದಿವಸ ಸ್ವಚ್ಛ ಸ್ನಾನ ಮಾಡ್ರಿ, ದಾಡಿ ಮಾಡ್ಕೊಳ್ರಿ, ಆಮೇಲೆ ಔಷಧ ತಗೊಳ್ರಿ, ಹೊಟ್ಟೆ ತುಂಬ ಊಟ ಮಾಡ್ರಿ. ಓಕೆ ಓಕೆ, ಬಾಯ್ ಬಾಯ್. ಕುಸಕ್ಕೆ ಹೋಗ್ಯಾರ ಅಜ್ಜಿ ಅವ್ರಿಗೆ ಹೇಳೋನು. ಪಪ್ಪ ಹೋಗ್ಬಿಟ್ಟಾರಂತ ಚಿಂತೆ ಮಾಡ್ತಿರ್ತಾರ ಅವ್ರ. ಮನೆಗೆ ಟೈಮ್ 2:30 ಆಯ್ತು. ಪಪ್ಪಾನು ಆರಾಮ 1 ಗಂಟೆಗೆ ಹೋಗ್ಬಿಟ್ಟಾರಂತ. ಫೋನ್ ಮಾಡಿದ್ರಿ ಈಗ, ಕೇಳಿಸ್ಕೊಂಡ್ರಿ ನೀವು. ಖುಷಿ ಆಯ್ತು ನನಗೂ. ಆರಾಮಾಗಿ ಅವ್ರವ್ರ ಗೂಡಿಗೆ ಹೋಗಿ ಅವ್ರು ಸೇರಿದ್ರು. ನಿಮಗೆ ಗೊತ್ತದ, ನೀವು ಅಂತ ಇದ್ದೀರಿ ನಮ್ಮ ಪಪ್ಪಾಗೆ ಇಲ್ಲಿ ಇಟ್ಕೊಳ್ರಿ ಅಂತ ಹೇಳಿ. ಇಟ್ಕೊಳಕ್ಕೆ ಏನಿಲ್ಲ, ಯಾಕಂದ್ರೆ 4 ಜನ ಅಕ್ಕ ತಂಗಿ, ಒಬ್ಬವ ನಮಗೆ ತಮ್ಮ. ಎಷ್ಟೇ ಇದು ಮಾಡಿದ್ರು ಸಹಿತ ಅವ್ರ ಅನ್ನೋದು ಒಂದು ಇರ್ತದಲ್ಲ, ಅದು ಭಾಳ ಸ್ಪೆಷಲ್ ಇರ್ತದೆ ಅವರಿಗೆ. ಯಾವಾಗಾದ್ರೂ ಅವ್ರ ಊರಿಗೆ ಹೋಗವ್ರ. ಈಗ ಖುಷಿಯಾಗಿ ಅವ್ರಿಗೆ ಹೋಗ್ಯಾರ. ಮತ್ತು ಆರಾಮಿಲ್ಲದೆ ಇದೆ ಬರ್ತಾರೆ, ಅವಾಗ ನೋಡ್ಕೊಳ್ಳೋನು. ನೀವು ಯಾರೂ ಏನೂ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಮ ತಂದೆಯವ್ರ ಮೇಲೆ ಇಷ್ಟು ಪ್ರೀತಿಯಿಂದ ನನಗೆ ಕಾಳಜಿ ಮಾಡಿ ಹೇಳ್ತಾ ಇದ್ದೀರಲ್ಲ, ಇಲ್ಲೇ ಇಟ್ಕೊರಿ ಅಂತ. ಭಾಳ ಧನ್ಯವಾದ ನಿಮಗೆ. अत्या पप्पा 1 वाजता जाऊन पोचलं म्हणा. पोहोचला म्हणा. हा, एक्सप्रेस. एक्सप्रेस हा हा. बरं झालं की गाडी. आता घरला जाऊन जेवलं म्हणा. जेवला म्हणा. हा, आजीला सांग म्हटलं. बरं झालं, सोडू बाय. ಆಯ್ತು ಹಾಕ್ತೇನೆ. ಮುಲ್ಕೋಳಿಗ ಸಮ್ಮೂನು ಲೇಟ್ ಮಾಡಬಾರ್ದಾಗ್ಯದ. ಮನೆಗಡೆ ಶಾಂಭವಿನೂ ಬಂದು 4 ಟೈಮ್. ಪಪ್ಪ ಇಲ್ಲಂತೂ ಮನೆ ಖಾಲಿ ಖಾಲಿ ಅನಿಸ್ತಾ ಇದೆ. ಹೆಂಗೆ ಅನಿಸ್ತಾ ಇದೆ ನೋಡಿ. ಮತ್ತೆವರು ಇರೋ ಟೈಮ್ ಆಯಿತು. ನಮ್ಮ ಮತ್ತೆವ್ರಿಗೂ ನಮ್ಮ ಪಪ್ಪ ಇದ್ರಂತ ಸ್ವಲ್ಪ ಮಾತಾಡ್ಬೋದು ಕೂಡ್ತಿದ್ರು. ಈಗ ಇಲ್ಲೇ ಓಡಾಡ್ತಾ ಇದ್ದಾರೆ ಅಂಕ ಪಾಪ. ಚಾರ್ಜಿಂಗ್ ಇಡಬೇಕು. ಚಾಲು ಮಾಡಲಿ ಸ್ವಿಚ್. ಚಾಲು ಮಾಡ್ಲಾ ಪಾಪು? ಇಲ್ಲದ್ರ ಬಾ ಅಪ್ಪ, ಆಮೇಲೆ ಹಚ್ತಾರ. 1 ಗಂಟೆಗೆ ಹೋಗಿ ಮುಟ್ಟಿದ್ರಂತೆ. ಹಾಂ, 1 ಗಂಟೆಗೆ ಎಕ್ಸ್ಪ್ರೆಸ್. ಹಾಂ, ಅಪ್ಪ ಹೋಗಿದ್ರಲ್ಲ, ಬಿಟ್ಟು ಬಂದು. ಮನೆಗಡೆ ಈಗ ನಮ್ಮ ಅತ್ತೆಯವ್ರಿಗೆ ಅಷ್ಟ ಚಾ. ಈಗ ನಮ್ಮ ಪಪ್ಪ ಅಲ್ಲಿ ಚಾ ಕುಡಿತಿರ್ತಾರೆ ಈಗ. ಆಮೇಲೆ ಶಾಂಭವಿನೂ ಬಂದ ತಕ್ಷಣ ಕೇಳಿದ್ರು ತಾತ ಹೋದ್ರೇನಂತ. ಮತ್ತು ಅವಳು ತೋಸ್ಟ್ ಹಾಲು ತಿನ್ನತ್ತಾಳ. ತಿನ್ಲಿ. ಆರಾಮದಿಮ್ಮ ನೀನು? ಚಾ ಕೊಡೋನು. ಅತ್ತೆ ಚಾ ಪೇದೆ. हां आत्या, ते बिस्किट आणून ठेवले. लई आणून ठेवले. सगळं बादच ते बिस्किट. खावा ते आणून ठेवले. उगाच काय करायचं त्यात. खाऊ दे. मम्मी म्हणून आणून ठेवल्यात ಪಾಪ. खावा. ಅಭಿಮಾನಿಗಳೇ ಸ್ಪೆಷಲ್ ಐತಿ ಇದು ಭಾಳ. ಇದು ಏನೈತಿ ನೀವು ನೋಡ್ರಿ, ನಮಗೂ ಗೊತ್ತಿಲ್ಲ. ಏನೋ ಸ್ಪೆಷಲ್ ಅದು ಮಾಡ್ಕೊಂಬಂದಾರ ಅಪ್ಪ ಮತ್ತು ಮಗ ಹೋಗಿ. ಕಾಣಿಸ್ತಾ ವಾಗಿಲ್ಲ, ಭಾಳ ಬಡಿಯಾಗೈತಿ. ಸೊ ಇದಂದ್ರೆ ಈಗ 2020ನೇ ಬ್ಯಾಚಿನ MBBS ವಿದ್ಯಾರ್ಥಿಗಳ 2026 ಕಾನ್ವೊಕೇಶನ್ ಆಯಿತು. ಅವರ ಕಾನ್ವೊಕೇಶನ್ 27th ಡೇಟ್ 20. ಭಾಳ ವಜನ್ ಇದೆನಾ? 27 ಜೂನ್ಗೆ ಕಾನ್ವೊಕೇಶನ್ ಆಗಿತ್ತು. ಅದು ಶಿವಕುಮಾರ್ ಮಗನಿಗೆ ಇದು ಸ್ಲ್ಯಾಶ್ ಕೊಟ್ಟಿದ್ದು. ಶ್ಯಾಶ್ 99% ಸ್ಟೂಡೆಂಟ್ಸ್ ಡಾಕ್ಟರ್ಗಳು ಇದನ್ನು ಈ ರೀತಿ ಮಾಡಿ ಇಡೋದಿಲ್ಲ. ಸೋಣೆ ಅವರು ಮೂಲೆ ಹೋಗಿರ್ತಾರೆ, ಎಲ್ಲೋ ಬಿದ್ದಿರ್ತಾರೆ. ಸೊ ಇದು ನಮ್ಮಲ್ಲಿ ಪ್ರತಿಯೊಂದು ವಿಷಯಗಳು ಸ್ವಲ್ಪ ವಿಶೇಷಣ ಇರ್ತಾವೆ. ಹೌದು. ಸೊ ನನಗೂ ಇದು ಐಡಿಯಾ ಇದ್ದಿರಲಿಲ್ಲ. ಅಪ್ಪನೇ ಇಲ್ಲ ಇಲ್ಲಿ ಮಾಡಿರೋ ಪಾರ್ಟಿ. ಸ್ವಲ್ಪ ಅಷ್ಟೇ ಫೋಟೋಸ್ ಕೊಡಿದ್ರು. ಸುಭಾಷ್ ಫೋಟೋ ಸ್ಟುಡಿಯೋ. ಸ್ವಲ್ಪ ಚೆನ್ನಾಗಿರ್ತದೆ. ಹೌದು. ಮೆಮೊರಿ ಲೈಫ್ ಅದು. ಪ್ರಮಾಣ ಚೆನ್ನಾಗಿದೆ. ಅದೇ ಅದು ಪ್ರಮಾಣ ವಚನ ಅಂತ ಹೇಳಿ ಅದು ನಾ ಅದು ಇದು ಮಾಡ್ತೇನೆ ಅಂತ ಹೇಳಿ ಅದು ಯಾವಾಗಲೂ ನಿಮಗೆ ಪ್ರಮಾಣ ಈಗ ಡಾಕ್ಟರ್ ಕೂಡ ಅವರು ಪ್ರಮಾಣ ಸ್ವೀಕಾರ ಮಾಡಿರ್ತಾರೆ. ಹಿಪೋಕ್ರಟಿಕ್ ಓತ್ ಅಂತಾರೆ. ಅದರಲ್ಲಿ ನಾವು ನಮ್ಮ ಕರ್ತವ್ಯಕ್ಕೆ ಬದ್ಧರಾಗಿದ್ದೀವಿ. ನಾವು ಯಾರಿಗೂ ಮೋಸ ಮಾಡಿಲ್ಲ, ಎಲ್ಲರಿಗೂ ಸಮಾನ, ಎಲ್ಲ ಪೇಷಂಟ್ಗಳಿಗೆ ಸಮನಾಗಿ ನೋಡ್ತೀವಿ ಅಂತ ಹೇಳಿ ಅದಾದ್ರ ಬಹಳಷ್ಟು ವಿಷಯಗಳಿದ್ದಾವೆ. ಸೊ ಅದನ್ನ ಪ್ರತಿಜ್ಞೆ ಮಾಡಿ ಅದನ್ನು ಸ್ವೀಕಾರ ಮಾಡಿ ಅವ್ರ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಬಡವರಿದ್ದವರಿಗೆ, ಸಾಹುಕಾರಿದ್ದವರಿಗೆ ಏನೂ ತಾರತಮ್ಯ ಇಲ್ಲ. ಆಮೇಲೆ ಯಾವುದೋ ಒಂದು ಟ್ರೀಟ್ಮೆಂಟ್ ಕೊಡೋ ಯಾವುದೋ ತಾರತಮ್ಯ ಮಾಡೋಕ್ಕಾಗಲ್ಲ, ಮಾಡೋದಿಲ್ಲ ಅಂತ ಹೇಳಿ ಅದಕ್ಕೆ ಎಲ್ಲರಿಗೂ ಸಮಾನಾಗಿ ಕಾಣಬೇಕು ಅಂತ ಹೇಳಿ ಅದು ಹಿಪೋಕ್ರಟಿಕ್ ಓತ್. ಎಲ್ಲರೂ ಏನೈತಲ್ಲ, ಎಲ್ಲರೂ ಅವ್ರವ್ರು ಒಂದು ಇದ್ರೋಗಿ ಇಟ್ಕೊಂಡಿರ್ತಾರೆ. ಇದು ಕರೆ
ಅಪ್ಪು ಏನ್ ಮಾಡ್ಯಾನ, ನಮಗೆ ಯಾವಾಗಲೂ ಕಾಣಿಸ್ಲಿದೆ ನಾವು ನೋಡ್ಕೋತಿರ್ಬೇಕು, ನಮ್ದು ಇದು ಕಣ್ಣುಗಳು ಇದ್ರ ಮೇಲೆ ಇರ್ಬೇಕಂತ ಹೇಳಿ ಅವ ಏನ್ ಮಾಡ್ಯಾನ, ಇದನ್ನ ಅವನ ಕಣ್ ಮುಂದೆನೆ ಇರ್ಲಿ ಅಂತ ಮಾಡಿಟ್ಟಿದ್ದಾನೆ. ಹಾ, ಅಪ್ಪ ಮಗ ಮ್ಯಾಲೆ ತೊಗೊಂಡು ಹೊಂಟ್ರದ ಅಜ್ಜಿಗೆ, ಯಾಕಂದ್ರೆ ಪಾಪ ಗೊತ್ತಿಲ್ಲ, ಮತ್ತು ಕಾಚ ಐತಿ ಮೊದಲು ಹೊಡೆದ ಬಿಡೋದು ಬೇಡ ಅಂತ ಹೇಳಿ ಇವಳೇನು ಮಾಡ್ಕೊಂಡವ ಇಲ್ಲಿ. ಏನು ಮಾಡ್ತೀರ ಹೇಳಿ, ಏನು ಮಾಡ್ಕೊಂಡು ಹೋಗ್ಯಾರ ನೋಡಿ, ಇಲ್ಲಿ ನೋಡಿ ಹೆಂಗೆ ಶಾಂಭವಿ ಮನೆಗೆ ಟೈಮ್ 8 ಗಂಟೆ ಆಗೈತಿ. ಈಗ ಸ್ವಲ್ಪ ಅನ್ನ ಮಾಡಿದೆ, ಅಪ್ಪು ಊಟ ಮಾಡ್ತಾನಂತ ಅಶ್ವವಿ ಲಾಗ್ ನೋಡ್ಕೊಂಡು ಕೂತಾರ. ನಮ್ಮ ಅತ್ತೆ ಅದು ಪಪ್ಪ ಒಂದು ಕೊಟ್ಟರು ಜಾಗ ಇದೆ, ಅತ್ತೆಯವ್ರಿಗೆ ಟೈಮ್ ಪಾಸ್ ಆಗ್ತಾ ಇಲ್ಲ, ಕೂಡ್ತಿದ್ರು ಅವ್ರ ಜೊತೆ. ಈಗ ಅವರು ಊಟ ಕೊಟ್ಟು ಮಲ್ಸೋನು. ಮನೆಗಳೇ ಟೈಮು 8:30 ಆಗೈತಿ. ಮತ್ತೆಯವ್ರಿಗೆ ಕೊಟ್ಟೆ ಬೇಗ ಸ್ವಲ್ಪ ದೋಸೆ ಸಣ್ಣ ಮಾಡಿಡೋಣ ಅಂತ ಮಾಡ್ತಾ ಇದ್ದೆ. ಮಾಡಬೇಕಾದ್ರೆ ಏನು ಮಾಡ್ತೀರಾ, ಉದ್ದಿನ ಬೇಳೆನ ಹಾಕಿಲ್ಲ ಅವ್ರು ಬೆಳಿಗ್ಗೆ. ಇದಕ್ಕೆ ಬರೀ ದೋಸೆ ಅಕ್ಕಿ, ಆಮೇಲೆ ಮೆಂತೆಕಾಳು, ಆಮೇಲೆ ಇದು ಕಡಲೆಬೇಳೆ ಹಾಕಿ ನೆನೆಸಿ ಹಾಕಿದಾರ. ನಾ ಆದ್ರೂ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಮಧ್ಯಾಹ್ನ. ಹಿಂಗೆ ಮಾಡಿದಾರೆ ನೋಡಿ. ಈಗ 1 ಗ್ಲಾಸ್ ಹಾಕಬೇಕು, ಇಲ್ಲಾಂದ್ರೆ ಹಿಂಗೆ ನಾ ಮಾಡಿರ್ತಿದ್ದೆ. ಉದ್ದಿನ ಬೇಳೆ ಹಾಕದೇನೆ ಬಿಡ್ತಿದ್ದೆ. ನನಗೆ ನನ್ನ ಡೌಟ್ ಬಂತು, ಇಷ್ಟ ಯಾಕಾಗೈತಿ, ಮತ್ತು ಉಬ್ಬಿಲ್ಲ ಏನಿಲ್ಲ, ಮತ್ತು ಭಾಳ ಕಮ್ಮಿ ಐತೆಲ್ಲ ಅಂತ ನೋಡಕ್ಕೆ ಹೋದ್ರೆ ಇದು ಉದ್ದಿನ ಬೇಳೆನೇ ಇದ್ರೋಗಿಲ್ಲ. ಕೆಲಸದವ್ರಿಗೆ ಮಾಡುವಂಥ ಕೆಲಸ ಇಲ್ಲಿ ನೋಡಿ ಹೆಂಗಿದೆ. ಏನು ಮಾಡ್ತೀರಾ? ಆರಾಮಾಗಿತ್ತು, ನೋಡ್ಕೋತ ಕೂತಾರಲ್ಲ ಅವಾಗ. ಅವ್ರ ಅಜ್ಜಿಗೆ ಹೇಳಿ ಹೋದ, ನಾ ಊಟ ಮಾಡೇನಂತ. ನಮ್ಮ ಮನೆಯವ್ರು ಹೇಳಿದಾರ, ನೀ ಬಂದೆ ಅಂದ್ರೆ ಕೆಳಗಡೆ ಭೇಟಿ ಆಗ್ತಾಯಿರ ಅಜ್ಜಿಗೆ, ಮತ್ತು ದಾರಿಗೆ ಬಿಟ್ಟು ಕೂತಿರ್ತಾರೆ ನಿಂದ ಅಂತ ಹೇಳಿ ಮಾಡಿ. ರೇಷನ್ನು ಖಾಲಿ ಆಗೈತಿ, ಸ್ವಲ್ಪ ರೇಷನ್ ಏನೇನು ಬೇಕಲ್ಲ ಅದೆಲ್ಲ ತರಿಸ್ಬೇಕು. ಅದೊಂದು ನನ್ನ ಕೆಲಸ ಐತಿ, ಅದು ತರಿಸೋಣ ಅಂತ ಇದ್ದೆ. ಇವತ್ತು ಮಾಡೋಣ ಅಂತಂದು ಇವತ್ತು ಆಗಲಿಲ್ಲ, ನಾಳೆ ಮಾಡಬೇಕು. ಅಪ್ಪನೂ ಹೋಗಿದ್ದಾರೆ ಅಂತ ಹೇಳಿ ಇವತ್ತು ಸ್ವಲ್ಪ ಬೇಜಾರೊಳಗೆ ಇದ್ದೆ. ಬೆಳಗ್ಗೆಯಿಂದ ಏನು ಕೆಲಸನ ಆಗಿಲ್ಲ ಇವತ್ತು. ಬರೀ ಇದು ಮಾಡೋದು ಅದು ಮಾಡೋದು ಅಂತದ್ರಾಗನ ಆಯ್ತು. ಇವತ್ತಿನ ದಿನ ಹಿಂಗೋ ಮುಗೀತು ಇವತ್ತು. ಸ್ವಲ್ಪ ಎಲ್ಲ ನಾಳೆ ಮತ್ತು ಅದ್ರಾಗಿಂದ ಹೊರಗೆ ಬಂದೆ ಸ್ವಲ್ಪ ಎಲ್ಲ ನಮ್ಮ ಕೆಲಸಗಳು ಮಾಡ್ಕೋಬೇಕು, ಅನಿವಾರ್ಯ ಐತಿ. ಪಾಪ ಹೋಗೋವ್ರೆ, ಯಾವಾಗಾದ್ರೂ ಊರಿಗೆ ಹೋಗೋವ್ರೆ ಇದ್ರು, ಮತ್ತು ಅದಕ್ಕೆ ನಾವು ಗಟ್ಟಿಯಾಗಕ್ಕೆ ಬೇಕು. ನಮ್ಮ ಮತ್ತು ಜೀವನ ನಮ್ಮ ಕೆಲಸಗಳು ಎಲ್ಲ ಮಾಡ್ಕೊತ ನಾವೆಲ್ಲ ಇದು ಮಾಡ್ಕೊಳಕ್ಕೆ ಬೇಕು. ಅಭಿಮಾನಿಗಳು ಇರೋದೇ ಇದೆಲ್ಲ, ಏನು ಮಾಡೋಕ್ಕಾಗಲ್ಲ. ಮತ್ತು ಬರ್ತಾರೆ. ಈಗ ನನಗೂ ಹೆಂಗೆ ಬೇಜಾರಾಗಿರ್ತದೆ ಹಂಗೆ ಪಾಪ ನಿಮಗೂ ಬೇಜಾರಾಗಿರ್ತದೆ. ಎಷ್ಟೊಂದು ನಮ್ಮ ಮನೇಲಿ ಫ್ಯಾಮಿಲಿ ಇದೆ, ಎಷ್ಟೊಂದೆಲ್ಲ ಇದು ಮಾಡ್ತಾಯಿದ್ದೀರಾ ನೀವು. ಹಂಗೆ ಅಟ್ಯಾಚ್ಮೆಂಟ್ ಆಗ್ಬಿಟ್ಟೈತೆ ನಮ್ದು. ಇಲ್ಲಿ ನೋಡೋಣ 1 ತಾಸು ನೆನೀತದೆ ಏನೋ, ಆಮೇಲೆ ಹಾಕಿರೋ ಅದ್ರಾಗ. ನಾನು ಹಿಂಗೆ ಮಾಡ್ತಾಯಿದ್ದೀನಿ, ನನಗೂ ಐಡಿಯಾ ಇಲ್ಲ. ನೋಡೋಣ ನೆನೀತದೇನು. ಈಗ 8:30 ಆಗ್ಯದ, ಒಂದು 10 ಗಂಟೆ ಬಿಟ್ಟು ನೆನೀತೈತೆ ನೋಡೋಣ. ನೆನೀತಂದ್ರೆ ಮಾಡಕ್ಕೆ ಬರ್ತದೆ ಮಿಕ್ಸರ್. ಆಮೇಲೆ ಏನು ಮಾಡೋಕ್ಕಾಗಲ್ಲ, ಏನಾದರೂ ಒಂದು ಮಾಡಬೇಕು. ಪಾಪ ಅವ್ರದ್ದು ಬುದ್ಧಿ ಕೆಲಸದವ್ರದ್ದು ಅಷ್ಟೇ ಇರ್ತದೆ. ಅವ್ರ ಜೊತೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲಿಯೋದು ಅಷ್ಟೇ. ಅವ್ರು ಹಂಗೆ ಮಾಡ್ತಾರಂತ ಅವ್ರಿಗೆ ಬಿಡ್ಸಕ್ಕೆ ಬರಲ್ಲ, ಯಾಕಂದ್ರೆ ಅವರು ನಮಗೆ ಬೇಕಾಗ್ತಾರೆ, ನಮ್ಮ ಜೊತೆನೇ ಇರ್ತಾರೆ. ಅವ್ರ ಜೊತೆಗೆ ಸಂಭಾಳಿಸ್ಕೊಂಡು ಮಾಡೋದಿರ್ತಾರೆ ನೋಡಿ ಅಭಿಮಾನಿಗಳೇ. ಅದಕ್ಕೆ ನೀವು ಕೆಲಸದವ್ರಿಗೆ ಹಚ್ಚೋದು ಬೇಡ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ಹಚ್ಚಿರಿ. ಕರೆ ಎಷ್ಟು ಆಗ್ತದೆ ಅಷ್ಟೇ ನಿಭಾಯಿಸ್ಕೊಂಡು ನಿಮ್ಮ ಕೆಲಸಗಳು ಮಾಡ್ಕೊಂಡು ಆರಾಮ್ ನೀವು ನಿಮ್ಮ ಆರೋಗ್ಯ ನೋಡ್ಕೊರಿ. ಮತ್ತೆ ಅವ್ರಿಗೆ ಸುನಿ ಊಟಕ್ಕೆ ಅತ್ತೆ ಚಲ ಜೇವ ಚಲ ಅವ್ರು ಎಲ್ಲಿ ಚೀಲ ಇಟ್ಕೊಳ್ತಾರೆ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ ತಾನೇ ಇಟ್ಕೊಳದಾರಿ. ಈಗ ಅವ್ರಿಗೆ ಪ್ಲೇಟ್ ರೆಡಿ ಮಾಡಿಟ್ಟಿದ್ದೀನಿ. ಈಗ ಭಾಳ ತಿನ್ನೋದಿಲ್ಲ ಅವ್ರು. ಸೊಪ್ಪು ಸಾರು ಮತ್ತು ಇದು ಮೊಟ್ಟೆ ಒಂದು ಬಾಯ್ಲ್ ಮಾಡೀನಿ. ನೆಗಡಿ ಸಲುವಾಗಿ ತಂಪು ಕ್ಲೈಮೇಟ್ ಸಲುವಾಗಿ ಬಾಯ್ಲ್ ಮಾಡಿಕೊಟ್ಟೇನಿ. ಈಗ ನೋಡೋಣ ತಿನ್ನಲಿ. ಒಂದು ಸ್ವಲ್ಪ ಮೆತ್ತಗೆ ಅನ್ನ ಕೊಡ್ತೀನಿ. ರಾತ್ರಿ ಜಾಸ್ತಿ ಊಟ ಮಾಡಲ್ಲ ಅವ್ರೆ. ಅಭಿಮಾನಿಗೆ ಟೈಮ್ 11:30 ಆಯ್ತು. ಎಡಿಟಿಂಗ್ ಮಾಡ್ಕೊತಿದ್ದೆ ವಿಡಿಯೋ. ಸಾಕೈತಿ. ಇವತ್ತಂತೂ ಭಾಳ ಕೆಟ್ಟ ನಿದ್ದೆ ಬರತ್ತದ ಆವಾಗಿಂದ. ಆಮೇಲೆ ಇದು ಹಾಲು ಕಾಸಿದೆ ಇಲ್ಲಿ. ಆಮೇಲೆ ನಂದು ಡೇಟ್ ಬೇರೆ ಆಗೈತಿ, ಸುಸ್ತಾದ, ಹಂಗಾಗಿ ವೇಟ್ ಐತಿ ಫುಲ್ ಇವತ್ತಂತೂ. ಮತ್ತು ಕೆಲಸ ಹಿಂಗಾಗ್ಬಿಟ್ಟೈತಿ. ಪಪ್ಪ ಬೇರೆ ಊರು ಹೋಗಿದ್ದಾರು, ಅದೊಂದು ಬೇಜಾರು. ಆಮೇಲೆ ಈಗ ದೋಸೆದು ನಾ ಹೇಳಿದ್ದೆ ನಿಮಗೆ, ಅವರ ಉದ್ದಿನಬೇಳೆ ಹಾಕಿಲ್ಲ ಅಂತ. ಅದಕ್ಕೆ ಸ್ವಲ್ಪ ದೋಸೆ ಇದು ಉದ್ದಿನಬೇಳೆ ನೆನೆಸೋ ಸಲುವಾಗಿ ಕುತ್ತೆ ನೆನೀತು. ಈಗ ಇವನ್ನ ಎಡಿಟಿಂಗ್ ಆಯ್ತು. ಈಗ ಸ್ವಲ್ಪ ಪಟ್ನ ಮಿಕ್ಸರ್ ಮಾಡ್ತೇನೆ. ನಮ್ಮ ಅತ್ತೆಯವರು ಮಲ್ಕೊಂಡಾರು, ನಮ್ಮ ಮನೆಯವರು ಮಲ್ಕೊಂಡಾರು. ಭಾಳ ಅಂದ್ರೆ ಭಾಳ ಕೆಟ್ಟ ನಿದ್ದೆ ಬಂದೈತಿ. ಭಾಳ ಕಣ್ಣ ಇದನ್ನಾಗ್ಬಿಟ್ಟಿದ್ದಾವ. ಅಷ್ಟು ಕೆಟ್ಟ ನಿದ್ದೆ ಬಂದೈತಿ ನಂಗೆ. ಈಗ ಮಿಕ್ಸರ್ ಅಷ್ಟು ಪಟ್ನ ಮಾಡ್ತೇನೆ ಮತ್ತು ಆರಾಮಾಗಿ ಮಲ್ಕೋತೇನೆ ನೋಡಿ. ಕಣ್ಣು ಅಷ್ಟು ಇದಾಗ್ತಾ ಇದ್ದಾವೆ, ಅಂದ್ರೆ ಮುಚ್ಚುತ್ತಾ ಇದ್ದಾವೆ. ಅಷ್ಟು ಕೆಟ್ಟ ನಿದ್ದೆ ಬಂದೈತಿ. ಮಧ್ಯಾಹ್ನ ಮಲ್ಕೊಳಕ್ಕಾಗಲಿಲ್ಲ ಇವತ್ತು. ಕೆಲಸಗಳು ಇದ್ವು ಅನ್ನತ್ಲೆ ಅದ್ರಾಗ ಟೈಮ್ ಹೋಗಿದ್ದ ಇದನ್ನಾಯಿತು. ಮತ್ತು ಈಗ ಆರಾಮಾಗಿ ಮಲ್ಕೋತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ದಾವಲ್ಲ, ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿರಿ. ಮತ್ತೆ ನಾಳೆ ಸಿಗ್ತೀನಿ, ಮತ್ತೇನೇನು ಮಾಡ್ತೀನಿ ನೋಡೋಕೆ ನಮ್ಮ ಜೊತೆ ಹಿಂಗೆ
ಇರ್ರಿ. ಸದಾ ನಿಮ್ಮ ಸಪೋರ್ಟ ಬೇಕಾ ನೋಡಿ ನಮಗೆ.